ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಕಂಗ್ರಾಚುಲೇಷನ್ ಬ್ರದರ್. ಯಾರು ಗೊತ್ತಾ, ಇರೋಲ್ಲ ಕಲ್ಯಾಣ ಮಗ. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನನ್ನ ಮಕ್ಕಳು ಒಂದೊಂದಲ್ಲ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಜಸ್ಟ್ ಹಂಗೆ ನೋಡಿ. ನಾನು ಹಿಂದೆ ಒಂದು ಜೋಡಿ ಬರ್ತೈತೆ ಧರ್ಮಸ್ಥಳದಲ್ಲಿ ನೌಕನ ಅಂತ ಅದ್ಭುತವಾದ ಒಂದು ದೃಶ್ಯ ಇದೆ. ಯಾರು ಬರೆದ ಕಥೆಯು ನಮ್ಗೆಲ್ರಿಗೂ ಬಂದ ವ್ಯಥೆಯು. ಹಾಯ್, ಎಲ್ಲರಿಗೂ ನಮಸ್ತೆ. ನಿಮ್ಮ ಪ್ರೋತ್ಸಾಹದಿಂದ ನನ್ನ ಚಾನಲ್ 4,000 ವಾಚಿಂಗ್ ಕಂಪ್ಲೀಟ್ ಆಗಿ ಸೊ ಮಾನಿಟೈಸೇಷನ್ ಕೂಡ ಅಪ್ಲೈ ಆಗಿದೆ. ಸೊ ಇದೇ ಖುಷಿಯಿಂದ ನಾನು ಈ ಸಕ್ಸಸ್ ಅಲ್ಲಿ ಒಂದು ಟೆಂಪಲ್ ರನ್ ಮಾಡ್ತಿದ್ದೀನಿ, ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. 4,000 ವಾಚಿಂಗ್ ಕಂಪ್ಲೀಟ್ ಆಯ್ತು ಅನ್ನೋ ಖುಷಿಗೆ ಆ ಟೆಂಪಲ್ ಬಂದು ಶ್ರೀ ಮಂಜುನಾಥ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಪ್ರಿಪರೇಷನ್ ಹೇಗಿರುತ್ತೆ ಮತ್ತು ದೇವಸ್ಥಾನದೆಲ್ಲ ಪರಿಚಯ ಮಾಡ್ಕೊಡ್ತೀನಿ. ಬಂದು ಸ್ನಾನ ಮಾಡ್ಕೊಂಡು ದೇವರಿಗೆ ದೀಪ ಕೈ ಮುಗಿದು ಕೇಳ್ಕೊಂಡು ನಾವು ಹೋಗ್ತಿರೋ ಪ್ರಯಾಣ ಚೆನ್ನಾಗಿರ್ಲಿ ಅಂತ. ಸೊ ಹಾಗೆ ನಾನು ಹೋಗ್ತಿರೋದು 2 ದಿನಕ್ಕೆ ನೋಡಿ ಎಷ್ಟೊಂದು ಬಟ್ಟೆ ತಿಳ್ಕೊಂಡಿದ್ದೀನಿ, ಕಿತ್ತಿ ಮರಬಿಟ್ಟಿದ್ದೀನಿ, ಬೈತಾ ಇದ್ದಾರೆ. ಇರ್ಲಿ ಹಾಗೆ ಒಂದೆರಡು ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಬ್ಲಾಕ್ ಶೂಸ್ ಹಾಕೊಂಡು ಬ್ಲಾಕ್ ಶರ್ಟ್ ಹಾಕೊಂಡು ಸೀದಾ ರೆಡಿ ಆದ ಬ್ಯಾಗ್ ಟಿಫನ್ ತಗೊಂಡು ಮುಂದೆ ಎತ್ತೀವಿ, ಊಟ ಕೊಡೋಕೋದೆ ಅಮ್ಮ ಒಂದೇ ಎಲ್ದಕ್ಕೆ ಹೋದೆ ಅಂತ. ಸೊ ಹಂಗೆ ನಾನು ತೋಟದಲ್ಲಿ ರೌಂಡ್ ಹಾಕೊಂಡ್ಬಿಟ್ಟು ಅಲ್ಲಿಂದ ಅಮ್ಮಂಗೆ ಊಟ ಕೊಟ್ಬಿಟ್ಟು ಆ ಪಾಪನ ಕೈಲಿ ಡ್ರಾಪ್ ಮಾಡಿಸ್ಕೊತಿದ್ದೀನಿ. ಎಲ್ಲಿಗಪ್ಪ ಡ್ರಾಪ್ ಮಾಡಿಸ್ಕೊತಿರೋದು ಫ್ರೆಂಡ್ಸ್ ಬರ್ತಿದ್ರು ಅಲ್ಲಿ ಕಾರಲ್ಲಿ. ಇಲ್ಲಿ ಇದನ್ನು 3 ರೋಡು ಹೋಗ್ತಿರೋ ರೋಡು ಆಮೇಲೆ. ಸೊ ನಿಯರೆಸ್ಟ್ ಆಲ್ರೆಡಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಕಾಯ್ತಿದ್ದಾರೆ. ಸೊ ನಾನು ಜೈನ್ ಆಗಿದ್ದೀನಿ. ಇವ್ರ ಹೆಸರು ಮುಂದೆ ಇರೋದು ದೀಪಕ್ಕು, ನಾವು ಹೋಗ್ತಿರೋ ಗಾಡಿ ಸಿಕ್ಸ್ ಗಾಡಿ, ಪಕ್ಕದಲ್ಲಿರೋದು ಡ್ರೈವರು ವೇದಾಂತ್ ಉಪ್ಪಿ ಅಂತ. ಸೊ ಹಾಗೇನೆ ಮುಂದೆ ಹೋಗ್ತೇವೆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳ್ಬೇಕಲ್ವಾ. ಸೊ ಹಾಗೇನೆ ಪೆಟ್ರೋಲ್ ಹಾಕ್ಸ್ಕೊಂಡು ಡೀಸೆಲ್ ಹಾಕ್ಸ್ಕೊಂಡು ಕನ್ಫ್ಯೂಸ್ ನನಗೆ ಅಂತೂ ಯಾವ್ದು ಹಾಕ್ಸ್ಕೊಳ್ಳಿ ನನಗೆ ಗೊತ್ತಿಲ್ಲ. ನಮ್ದು ಸುಮ್ಮನೆ ಒಂದು ಇದೇ ಮಾಡ್ತಾ ನಿಂತ್ಕೊಂಡು ಅಲ್ಲಿ ನೋಡಿದ್ರೆ ಪೆಟ್ರೋಲ್ ಬಿಲ್ಲು 2,000 ರೂಪಾಯಿ ಹಾಕ್ಸಿದ್ದೀವಿ. ಹಾಗೆ ಅಲ್ಲಿಂದ ಮುಂದೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಿದ್ದಂಗೆ ಇಲ್ಲಿ ಸಾಗರಕಟ್ಟೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಸಾಗರದಲ್ಲಿ ನೋಡ್ಕೊಂಡು ಅಲ್ಲಿ ನೆಕ್ಸ್ಟ್ ನಾವು ಹೋಗಿದ್ದೆ ಕೇರನಗರ ಇನ್ನೊಬ್ರು ಪಿಕಪ್ ಮಾಡಬೇಕಿತ್ತು. ಅವ್ರಿಗೆ ಕೂತ್ಕೊಳ್ಳೋ ಪ್ಲೇಸ್ ಬೇಕಲ್ಲ, ಅದಕ್ಕೋಸ್ಕರ ಬ್ಯಾಗ್ ಇಂದ ಡಿಕ್ಕಿಲಿ ಹಾಕ್ಬಿಟ್ಟು ಅಲ್ಲಿಂದ ಬಂದೆ ಕೇರನಗರ ದೇವಸ್ಥಾನ ಕಾಣ್ತು. ಸೊ ಹಾಗೆ ನೋಡ್ತಿರ್ಬೋದು ಹೊಳೆ ಬ್ರಿಡ್ಜ್ ನೋಡ್ಕೊಂಡು ಅಲ್ಲಿಂದ ಬಂದು ನೆಕ್ಸ್ಟ್ ನಮ್ಮ ಪಯಣ ಸ್ಟಾರ್ಟ್ ಆಗಿದೆ. ಹೋಗ್ತಾ ಅಂದ ಬೆಟ್ಟ ಗುಡ ನೋಡ್ಕೊಂಡು ನೋಡ್ತಿರ್ಬೋದು ಎಷ್ಟು ದೊಡ್ಡ ಬೆಟ್ಟ ಐತೆ ಅಂತ. ಹಾಗೆ ಇಲ್ಲಿ ಬಂದು ಹೊಳೆ ನರಸೀಪುರ ಹತ್ರ ಫ್ಲೇವರ್ ಮಾಡಿದರೆ ಕನ್ಫ್ಯೂಸ್ ಗಾಳಿ ರೋಡಿಗೆ ಉಂಟಾಗಿದೆ. ಸೊ ಹಾಗೇನೆ ಮತ್ತೆ ಯೂ ಟರ್ನ್ ಹಾಕೊಂಡು ನಾವು ಬಂದಿದ್ದೆ ಹೊಸ ಫ್ಲೇವರ್ ನೋಡ್ತಿರ್ಬೋದು ನೋಡಿ. ಆ ಕಡೆ ಏನಾದ್ರು ಸ್ಟ್ರೈಟ್ ಹೋಗ್ಬಿಡ್ತೀವಿ, ಅದಕ್ಕೆ ಇಲ್ಲೇ ಫ್ಲೇವರ್ ತಗೋಬೇಕು. ಅಲ್ಲಿಂದ ಬಂದಿದೆ ಫ್ಲೇವರ್ ಹತ್ರ ಹೊಳೆ ನರಸೀಪುರ. ಫ್ಲೇವರ್ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಹತ್ರ ಆಗಲಿ ಅಂತ ಅಲ್ಲಿ ಸುತ್ಕೊಂಡ್ ಬೆಳೆಸ್ಬೇಕು ಅಂದ್ಕೊಂಡು. ಸೊ ಹಾಗೇನೆ ಜರ್ನಿ ಮಾಡಿದ್ವಿ. ಟೀ ಅಂಗಡಿಗೆ ಟೀ ನಮ್ಮ ಟೀನೇ ಇರಲಿಲ್ಲ ಅಲ್ಲಿ ಕೇಳ್ಕೊಂಡು ನೋಡಿ ನಮ್ಮ ಊರಿಂದ ಬರ್ತೀವಿ ವಾಪಸ್ ತಿರ್ಗಾ ಮತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಯಾವ್ದೋ ಟೀ ಅಂಗಡಿ ಸಿಗುತ್ತೆ ಅಂತ ನೋಡ್ತಿರ್ಬೋದು ನೋಡಿ. ಹೊಳೆ ಹಂಗೆ ಬಿಡಿದ ಮೇಲೆ ನೋಡ್ಕೊಂಡಲ್ಲ ಅಂತ ಕಾಡು ಗಿಡ ನೋಡ್ಕೊಂಡು ಹೊಳೆ ನೋಡ್ಕೊಂಡು ಅಲ್ಲಿಂದ ಪಯಣ ಸ್ಟಾರ್ಟ್ ಮಾಡ್ದೋ. ಎಲ್ಲಿಗಪ್ಪ ಅಂದ್ರೆ ಗೊತ್ತಿಲ್ಲ, ಧರ್ಮಸ್ಥಳ ಹೋಗ್ತಿರೋದು, ತುಂಬಾ ಲಾಂಗ್ ಇದೆ. ಹಾಗೇನೆ ಇಲ್ಲಿ ನೋಡ್ತಿರ್ಬೋದು ಸೂರ್ಯ ಆಡಿ ನಮ್ಮನ್ನ ನೋಡ್ಬಿಟ್ಟು ಮುಳುಗ್ತಿದ್ದೇನೆ. ಸರಿ ಟೈಮ್ ಆಗಿದೆ ಅದಕ್ಕೆ ಮುಳುಗ್ತಿದ್ದೇನೆ. ಸೊ ನೋಡಿದ್ರೆ ಕತ್ಲೆ ಆಗ್ಬಿಟ್ಟಿತ್ತು. ಹಾಸನ ಮುಂದೆ ಅಂತ ಅಂಗಡಿ ಹಾಕ್ಬಿಟ್ಟು ಸೊ ಅಲ್ಲಿ ಸ್ನಾಕ್ಸ್ ತಿನ್ಬೇಕಾಗುತ್ತೆ. ಸ್ನಾಕ್ಸ್ ಜನತೆಗೆ ನಮಸ್ಕಾರ ಹೇಳ್ತಾ ಇವತ್ತಿನ ವಿಶೇಷ ಬಂದು ಹೇಳಿದ್ದೀನಿ ಅಣ್ಣ. ನಾವು ಏನ್ ಸ್ನಾಕ್ಸ್ ತಗೊಂಡಾಗ ಚೈಲ್ಡ್ ಮೆಮೊರಿ ರಿಕಾಲ್ ಮಾಡ್ಬೇಕಂದ್ಬಿಟ್ಟು ಬೋಟಿ, ಕಡ್ಲೆಕಾಯಿ ಮತ್ತೆ ಚಿಪ್ಸು, ಖಾರ, ಮುಪ್ಪಟ್ಟು, ಸವಿನಪ್ಪು ಜೊತೆಗೆ ಎಲ್ಲ ತಗೊಂಡು ಚೈಲ್ಡ್ಹುಡ್ ಮೆಮೊರೀಸ್ ಬರಲಿ ಅಂತ ಇವರು ಮತ ತೋರಿಸ್ತಾರೆ. ಆ ಕಡೆ ತಿರ್ಕೊಂಡ್ರೆ ಪಡ್ಲಿ ಪರವಾಗಿಂತ ನಾವು ಟೇಸ್ಟ್ ಮಾಡ್ತಾನೆ ಪಾರ್ಲೆ ಬಿಸ್ಕೆಟ್ ತಗೊಂಡಿದ್ವಿ. ಅದು ಅಂತ ಇದೆಲ್ಲ ಕಮ್ಮಿ ಸಕ್ಕತ್ತಾಗಿತ್ತು. ಒಂದು ಹೊಸ ಎಕ್ಸ್ಪೀರಿಯನ್ಸ್. ನೀವು ಕೂಡ ಟ್ರೈ ಮಾಡಿ. ಹೋಗೋರು ತುಂಬಾ ಲಾಂಗ್ ಹೋಗೋರು ಒಂದ್ಸತಿ ಮದುವೆ ನಿಲ್ಸ್ಬಿಟ್ಟು ಹೋದ್ರೆ ಗೊತ್ತಾಗುತ್ತೆ. ಸೊ ಎಲ್ಲ ರೋಡಲ್ಲಿ ಚೆನ್ನಾಗಿರೋ ರೋಡಲ್ಲಿ ರೆಡಿ ಮಾಡ್ತಿದ್ದಾರೆ. ನೋಡ್ತಿರ್ಬೋದು ಯಾವ ರೀತಿ ನಮ್ಮ ಪಯಣ ಅಷ್ಟೇ ಇದೆ ಅಂತ. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದೆ ತುಂಬಾ ಹೊಟ್ಟೆ ಸಿಕ್ತು. ಟೈಮ್ ನೋಡಿ 8 ಗಂಟೆ ಆಗಿಬಿಟ್ಟಿತ್ತು. ಸೊ ಒಂದು ಹೋಟ್ಲ ಅನಿಸ್ತು. ಇದು ಬಂದು ನಿಯರೆಸ್ಟ್ ನಮ್ಗೆ ಹೆಸರು ಬರ್ತಾ ಇತ್ತು, ಸಾರಿ ಊರ ಹೆಸರು. ಊಟ ತಗೊಂಡು ತಿನ್ಕೊಂಡು ಚೆನ್ನಾಗಿ ಬಟ್ ಊಟ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ನಾವು ಬಂದಿದ್ದು ನೆಕ್ಸ್ಟ್ ಧರ್ಮಸ್ಥಳ, ಶ್ರೀ ಕ್ಷೇತ್ರ ಧರ್ಮಸ್ಥಳ ನೋಡ್ತಿರ್ಬೋದು. ಅಲ್ಲಿ ನಿಯರೆಸ್ಟ್ ಬಂದಿದ್ದೀವಿ. ಅಲ್ಲಿಂದ ಒಂದು 5 ಗಂಟೆ ಧರ್ಮಸ್ಥಳ ಮುಂದೆ ಇತ್ತು. ಸೊ ಇಲ್ಲಿ ಬಂದ ಮೇಲೆ ಗೊತ್ತಲ್ಲ ನಿಮ್ಗೆ, ನಾವು ಬಂದು ತಲುಪಿದೆ ಇಲ್ಲಿಗೆ ಒಂದು 9:10 ಗಂಟೆ ಆಗಿತ್ತು. ಈ 10 ಗಂಟೆ ರೂಮ್ ಹುಡ್ಕಕ್ಕೆ ಹೋದ್ರೆ ಸಿಗ್ತಾರೆ. ಎಲ್ಲ ಕಡೆ ರಶ್ ಆಗ್ಬಿಟ್ಟಿದೆ ಆಲ್ರೆಡಿ. ಎಲ್ಲ ರೂಮಲ್ಲಿ ನೋಡಿ ಎಲ್ಲ ರೋಡಲ್ಲಿ ಮಲಗಿದ್ದಾರೆ, ಅಲ್ಲಲ್ಲಿ ಎಲ್ಲ ಮಲಗಿದ್ದಾರೆ. ಸೊ ನಮ್ಗೆ ನೋಡೋದು ಅಂದ್ಬಿಟ್ಟು ಒಂದು 2-3 ಕಡೆ ವಿಚಾರಿಸ್ತು. ಬಟ್ 2 ರೂಮ್ ಅದಕ್ಕೆ ಇದು ಯಾರು ಬರೆದ ಕಥೆಯು ನಮ್ಗೆಲ್ರಿಗೂ ಬಂದ ವ್ಯಥೆಯು ಕೊನೆಗೇನು ಸಿಗಲು ಆರ್ದೆ ಬರೀ ಚಾಪೆ ಸಿಕ್ಕಿದೆ. ಸದ್ಯ ಅದೃಷ್ಟಕರ ಚಾಪೆ ಸಿಗ್ತಾರೆ ಅನ್ಕೊಂಡು ಚಾಪೆ ಹಾಸ್ಕೊಂಡು ಮಲಕತ್ತಿದ್ದು. ಸೊ ನಮ್ಮ ಹುಡುಗ ನೋಡ್ಬಿಟ್ಟು ಬೈತಿದ್ದೇನೆ ಏನಿದೆ ಮಲ್ಕತ್ತಿದೆ ಅಂತ. ಸೊ ಕಣ್ಮುಟ್ಟು ನೋಡೋಷ್ಟೆಲ್ಲ ಆಗದೆ ಟೈಮ್ 5 ಆಗ್ಬಿಟ್ಟಿತ್ತು.
ನೋಡ್ತಿರ್ಬೋದು ಆಚೆ ಇದರಲ್ಲ ಯಾವ ರೀತಿ ಇದೆ ಅಂತ, ಸಖತ್ತಾಗಿದೆ. ಎಲ್ಲ ಫುಲ್ ಕೋಲ್ಡು, ಸೊ ತುಂಬಾ ಚಳಿ ಆಗ್ತಿತ್ತು. ಟೀ ಕುಡಿಯೋಣ ಅನಿಸ್ತು. ಟೀ ಮತ್ತೆ ಕಾಫಿನ ಹಾಗೇನೆ ಬಂದು ಪಕ್ಕದಲ್ಲೇ ಹೋಟ್ಲು ಬಂದು ಟೀ ಕುಡಿಯೋಣ ಅಂತ. ಸೊ ನಾನು ಟೀ ತಗೊಂಡಿದ್ದೀನಿ, ನನ್ನ ಫ್ರೆಂಡ್ಸ್ ಎಲ್ಲ ಕಾಫಿ ತಗೊಂಡಿದ್ದಾರೆ. ಇವರು ಗಂಗರಾಜ್ ಅಂತ, ಈ ಕಡೆ ನಮ್ಮ ದೀಪಕ್ ಅಂತ ಇಲ್ಲಿ ಪಳ್ಳಿದ್ದಾರೆ. ಅಲ್ಲಿಂದ ಹೊರಟಿದೆ ನೆಕ್ಸ್ಟ್ ಸ್ನಾನ ಮಾಡೋದಿಕ್ಕೆ. ನೋಡಿ ತುಂಬಾ ಫುಲ್ಲು ರಶ್ ಇದೆ, ಸಖತ್ತು ಕಾರು. ಅಲ್ಲಿ ಸ್ನಾನ ಮಾಡ್ಕೊಂಡಾಯ್ತು. ಸ್ನಾನ ಮಾಡ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ದರ್ಶನ ಮಾಡೋದಿಕ್ಕೆ. ತಂದೆ ನಮ್ಮ ಶ್ರೀಮಂತ ಇದು ಎಂಟ್ರಿ ಆಗ್ತಿದೆ, ನೋಡ್ತಿರ್ಬೋದು. ಸುತ್ತ ಜನ, ಅಷ್ಟೇನು ಜನ ಎಲ್ಲ ರಶ್ ಇಲ್ಲ ಅನ್ಸುತ್ತೆ. ಬಟ್ ಆದರೆ ಹೊರಡೆ ನೋಡ್ಬೇಕು ಯಾವ ರೀತಿ ಇರುತ್ತೆ ಅಂತ. ನೋಡಿ ಪಾರ್ಕಿಂಗ್ ಮಾಡೋದಕ್ಕೆ ಜಾಗ ಹುಡುಕ್ತಿದ್ದೀವಿ, ಜಾಗ ಸಿಗ್ತಿರಲಿಲ್ಲ. ಸೊ ಅದೊಂದ್ ಕಡೆ ಇಲ್ಲ ಜಾಗ. ಇವತ್ತು ಬಡೆ ದಿನ ಧರ್ಮಸ್ಥಳದಲ್ಲಿ ನಮ್ಮ ದೀಪಕ್ ಅವ್ರದ್ದು ಮದುವೆ ಆಗ್ತಿದೆ. ಸೊ ಹೇಳ್ದೆ ಕೇಳ್ದೆ ಎಲ್ಲ ಮದುವೆ ಮಾಡ್ತಿದ್ದೆ. ಪಂಚರ ಹುಡ್ಕೊಂಡ್ಮೇಲೆ ಒಂದು ಇರ್ಲಿ ಮೆಮೊರೇಬಲ್ ಒಂದು ವಿಡಿಯೋ ಅಂತ ಎಲ್ಲ ಕಾರಿಂದ ಇಳಿಯೋದನ್ನ ಒಂದು ವಿಡಿಯೋ ಮಾಡ್ಕೊಂಡು ಎಲ್ಲ ನಿಂತ್ಕೊಂಡು ಒಂದು ಪೋಸ್ ಕೊಟ್ಬಿಟ್ಟು ನೆಕ್ಸ್ಟ್ ನಾವು ಹೋಗಿದ್ದ ದರ್ಶನಕ್ಕೆ ಹೋಗ್ತಾ. ಇನ್ನೂ ತುಂಬಾ ದೂರ ಇದೆ. ಸೊ ಇಲ್ಲಿಂದಲೇ ಕಾರ್ ಪಾರ್ಕಿಂಗ್ ನಡ್ಕೊಂಡು ಹೋಗ್ತಾ ಇದೀವಿ. ಅವ್ರ ಮುಂದೆ ಹೋಗ್ತಾರೆ, ಹಿಂದೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅವರಿಂದನೇ. ಸೊ ಇವರು ಇದಕ್ಕೆ ನೋಡ್ತಿರ್ಬೋದು, ಜೂಮ್ ಮಾಡಿದ್ದೆ ನೋಡಿ, ಇನ್ನೂ ಅಷ್ಟು ದೂರ ಇದೆ. ಹೋಗ್ತಾ ಇದ್ದೀವಿ ನಡ್ಕೊಂಡು. ಆದ್ರೆ ನಾನಿಂತೂ ಧರ್ಮಸ್ಥಳ ಬಂದು ತುಂಬಾ ವರ್ಷಗಳಾಗಿತ್ತು. ಸೊ ಇರ್ಲಿ ಅಂದ್ಬಿಟ್ಟು ಫ್ರೆಂಡ್ ಒಂದು ವಿಡಿಯೋ ದೇವ್ರ ದರ್ಶನ ಮಾಡ್ಬೇಕಂದ್ರೆ ಕ್ಯೂ ಹೋಗ್ಬೇಕಂತ ಗೊತ್ತಾಯ್ತು. ಸೊ ಕ್ಯೂ ಹುಡುಕೊಂಡು ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ನೋಡಿ ಹಿಂದೆ ಎಲ್ಲ ಜನ ಎಷ್ಟು ಜನ ಇದ್ರೆ ಅಂತೆಲ್ಲ ಆಲ್ಮೋಸ್ಟ್ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ನಾವು ಸರ್ವಿಸ್ ಅನ್ನೋದು ಹೋಗ್ತಾ ಇದ್ದೀವಿ ಅಲ್ಲಿ. ಸೊ ಅಷ್ಟೊಂದು ರಶ್ ಇಲ್ಲ ಸದ್ಯಕ್ಕೆ. ಎಲ್ಲ ನೋಡ್ತಿರ್ಬೋದು, ಫುಲ್ ಫ್ರೀ ಇದೆ, ಆರಾಮಾಗಿ ಹೋಗ್ತಾ ಇದ್ದೀವಿ. ಮುಂದೆ ಎಷ್ಟು ರಶ್ ಇದೆ ಅಂತ ಗೊತ್ತಿಲ್ಲ, ಅಲ್ಲಿ ಹೋಗಿ ನೋಡೋಣ. ನಾವು ಹೋಗ್ತಿರೋದ್ರಲ್ಲಿ ಕೇಳಿದ್ರೆ ಅಷ್ಟೇ ರಶ್ ಇಲ್ಲ. ಇದು ಕಾಯಿ ಮತ್ತೆ ಪ್ರಸಾದಕ್ಕೆ ಟಿಕೆಟ್ ತಗೊಳ್ಳೋ ಜಾಗ. ಸೊ ಅಲ್ಲಿಂದ ಬಂದು ನೆಕ್ಸ್ಟ್ ನಾವು ಹೊರಗಡೆ ಇದು ನೋಡ್ತಿರೋದು. ಏನ್ ನೋಡ್ತಿರೋದು, ಇದು ತಿರುಪತಿಲಿ ಮಾಡಿದಲ್ಲ ಆ ತರ ಒಂದೊಂದು ರೂಮ್ ಮಾಡಿದ, 12 ರೂಮ್ ಮಾಡಿದ್ದಾರೆ. ಅದ್ರ ಒಂದೊಂದು ಕೂರಿಸ್ಬೋದಂತೆ. ಇಲ್ಲಿ ನಾವು ಬಂದು ನೆಕ್ಸ್ಟ್ ಇದೊಂದು ನೋಡ್ತಿರ್ಬೋದು ಕ್ಯೂ ಇದು. ಇಲ್ಲಿ ನಮ್ಮ ಹುಡುಗ ಹೇಳ್ತೀನಿ, ಹುಡುಗಿ ಇದ್ರೆ ಎದುರುಗಡೆ ಜೂಮ್ ಮಾಡೋ ಅಂತ ನೋಡಿ ಹೇಳಿ ಮೆತ್ ಕೇಳ್ತಿದ್ದೇನೆ. ಸೊ ಅವರು ಏನು ನಮ್ಮನ್ನೇ ವಿಡಿಯೋ ಮಾಡ್ತಿದ್ದಾರೆ, ನಾವು ವಿಡಿಯೋ ಮಾಡ್ತೇವೆ, ನಮ್ಮ ಮೇಲೆ ವಿಡಿಯೋ ಮಾಡ್ತಾರೆ ಅಂತ ಆ ಕಡೆ ತಿರ್ಕೊಂಡಿದ್ದಾರೆ. ಅವ್ನಂತ ವಿಡಿಯೋ ಮಾಡ್ತೇವಲ್ಲ ನಾವು. ಸೊ ಇನ್ನು ನೆಕ್ಸ್ಟ್ ನಮ್ಮ ಕಣ್ಣು ಬಿದ್ದೆ ಅನ್ನಪೂರ್ಣ. ಇದು ನಿಮ್ಗೆ ಗೊತ್ತಲ್ಲ, ದಾಸೋಹ. ಹಾಗೆ ಇದು ವೀರೇಂದ್ರ ಹೆಗ್ಡೆ ಅವರ ಮನೆ. ಜನ ಆಲ್ರೆಡಿ ತುಂಬಾ ಜನ ಬಂದು ಕಾಯ್ತಿದ್ದಾರೆ ಅವ್ರನ್ನ ಭೇಟಿ ಮಾಡೋದಕ್ಕೆ. ನಾವು ಅಲ್ಲಿಂದ ನೆಕ್ಸ್ಟ್ ಹೋಗಿ ಮೊಬೈಲ್ ನೋಡಿ ಇಲ್ಲಿಗೆ ಲಾಸ್ಟು, ಮುಂದೆ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡ್ಮೇಲೆ ಎಂಟ್ರಿಲಿ ಒಂದು ಫೋಟೋ ತಗೊಂಡಿದ್ರೆ ಹಿಂಗೆ ಇಲ್ಲ ಗ್ರೂಪ್ ಫೋಟೋ. ಅದಕ್ಕೆ ಇಲ್ಲಿ ಒಂದು ಫೋಟೋ ತಗೊಂಡಿತ್ತು. ಫೋಟೋ ತಗೊಂಡು ತುಂಬಾ ಟೈಮ್ ನೋಡ್ರೆ ಅವರೇ 11:30 ಆಗ್ಬಿಟ್ಟಿತ್ತು. ಸೊ ಅದ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಭೋಜನ ಅಂದ್ರೆ ಪ್ರಸಾದ ತಗೊಳ್ಳೋದಿಕ್ಕೆ. ಒಳಗಡೆ ಹೋಗ್ತೀವಿ. ಅವರು ನಮ್ಮ ಫ್ರೆಂಡ್ಸ್ ಎಲ್ಲ ಮುಂದೆ ನೋಡ್ತಿರ್ಬೋದು ಯಾವ ರೀತಿ ಪ್ರಸಾದ ಹಿಡ್ಕೊಂಡು ಹೋಗ್ತೀರ ಅಂತ. ನಾನು ಹಿಂದೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಎಲ್ಲಾನು ಕೂಡ ಕವರೇಜ್ ಮಾಡ್ಕೊಂಡು. ಹಾಗೆ ಪ್ರಸಾದ ತಗೊಳಕ್ಕೆ ಹೋಗ್ಬೇಕಾದ್ರೆ ಒಂದು ನಮ್ ಕಣ್ಣಿಗೆ ಬಿದ್ದಿದೆ ಅಂತ ಒಂದ್ ಜೋಡಿ ನೋಡ್ತಿರ್ಬೋದು. ಇವರು ತುಂಬಾ ಖುಷಿ ಆಯ್ತು ನೋಡಿ. ಇವತ್ತಿನ ಕಾಲದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಮಾಡ್ಕೊಂಡು ಡೈವರ್ಸ್ ಆಗೋರ ಮಧ್ಯ ನೋಡ್ತಿರ್ಬೋದು. ಅವ್ರ ಅಂಕಲ್ ಕೈ ನಡೆಯೋದಕ್ಕಾಗ್ತಿಲ್ಲ, ಬಟ್ ಅವ್ರ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿರಂದ್ರೆ ತುಂಬಾ ಖುಷಿ ಆಯ್ತು. ಶಿವಪಾರ್ವತಿ ನೋಡಿದಂಗೆ ಆಗ್ಬಿಟ್ಟು ನಮ್ಗೆಂದು. ಎಲ್ಲ ಬಂದು ನೆಕ್ಸ್ಟ್ ನಾವು ಊಟದ ಕೂತ್ಕೊಳ್ಳೋಕೆ ಅನ್ನ ನೋಡಿ ಕೂತ್ಕೊಂಡಾಯ್ತು ಪ್ರಸಾದ ತಿನ್ನೋದಕ್ಕೆ ಅಂದ್ಬಿಟ್ಟು. ತುಂಬಾ ವರ್ಷಗಳಾಗಿತ್ತು ನಾನಂತೂ ಮುಂದೆ ಧರ್ಮಸ್ಥಳಕ್ಕೆ. ತುಂಬಾ ಖುಷಿನಾಗ್ತೈತೆ, ತುಂಬಾ ಕಾಯ್ತಾ ಇದೀನಿ ಈ ಪ್ರಸಾದ ತಿನ್ನೋದಕ್ಕೆ. ದೇವಸ್ಥಾನಕ್ಕೆ ಬಂದವರು ದರ್ಶನ ಮಾಡ್ಕೊಂಡು ಪ್ರಸಾದ ತಿನ್ನಂತ ಯಾವುದೇ ಕಾರಣಕ್ಕೆ ಹೋಗ್ಬಿಡಿ. ಇದು ಸ್ವೀಟ್ ಹಾಕಿದರೆ ಯಾವ ರೀತಿ ಇರುತ್ತೆ ಅಂದ್ರೆ ತಿನ್ನಬೇಕು ಹೇಳ್ತೀನಿ ನೋಡಿ. ಆಹಾ ಅದ್ಭುತ, ಸಖತ್ತಾಗೈತೆ. ನೀವು ಯಾರು ಕೂಡ ಧರ್ಮಸ್ಥಳಕ್ಕೆ ಬಂದಾಗ ಪ್ರಸಾದನ ಮಿಸ್ ಮಾಡ್ಕೊಳ್ಳೇಬೇಡಿ. ಇದಕ್ಕೆ ಹಸಿದವರು ದರ್ಶನಕ್ಕೆ ಬಂದರು ಯಾರು ಕೂಡ ಹಸ್ಕೊಂಡು ಹೋಗ್ಬಾರ್ದು ಅನ್ನೋದಕ್ಕೋಸ್ಕರ ದಾಸೋಹ ಮಾಡಿದ್ದಾರೆ. ಸೊ ನಮ್ದೆಲ್ಲ ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾವು ಹೊರಟಿದೆ ಆಚೆ. ನೆಕ್ಸ್ಟ್ ಪಯಣ ಕುಕ್ಕ ಸುಬ್ರಹ್ಮಣ್ಯಕ್ಕೆ. ಹಾಗೆ ಹೋಗೋದು ನೋಡ್ತಿರ್ಬೋದು, ಇಲ್ಲಿ ನೆಲ ಜಾಗೃತ ನಡೀರಿ ಅಂತ ಹಾಕಿದರೆ ತುಂಬಾ ಅಚ್ಚುಕಟ್ಟಾಗಿ ಸಖತ್ತಾಗಿದೆ. ನೆಕ್ಸ್ಟ್ ಇಲ್ಲಿ ಹೋಗ್ತಿರೋ ಒಂದು ಕಂಪ್ಲೀಟ್ ದೇವಸ್ಥಾನ ಬಂತು. ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ಅಲ್ಲಿಂದ ಹೊರಟಿ ನೆಕ್ಸ್ಟ್ ಕುಕ್ಕ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ. ಸೊ ಬನ್ನಿ ನೆಕ್ಸ್ಟ್ ಬಂದು